ಮದುವೆಯಾಗುವಂತಹ ನವ ಜೋಡಿಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಅದೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ವಿಭಿನ್ನವಾಗಿ ಫೋಟೋಶೂಟ್ ಮಾಡಿಸಿಕೊಳ್ಳುವಂತಹ ವಿಚಾರ. ಅದೇ ರೀತಿ ಮಾಡಿಸ್ಕೊಳ್ಳಿಕ್ಕೆ ಹೋಗಿ ಈಗ ಡಾಕ್ಟರ್ ಒಬ್ಬರು ಪೇಚೆಕ್ ಸಿಲ್ಕೊಂಡ್ಬಿಟ್ಟಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲಿಯೇ ಫೋಟೋಶೂಟ್. ಭರಮಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಪಬ್ಲಿಕ್ ಟಿವಿ ವರದಿಯ ಬಳಿಕ ಕ್ರಮಕ್ಕೆ ಮುಂದಾಗಿದ್ದಾರೆ ಡಿಎಚ್ಒ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಡಿಎಚ್ಒ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ಅಭಿಷೇಕ್ ಮಾಡಿಕೊಂಡಂತಹ ಎಡವಟ್ಟಿಗೆ ಈಗ ನೋಟಿಸ್ ಬಂದಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆಯ ಒಳಗೆ, ಅದರಲ್ಲೂ ಕೂಡ ಆಪರೇಷನ್ ಥಿಯೇಟರ್ ಏನಿರುತ್ತೆ ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅನ್ನು ಮಾಡಿಸ್ಕೊಳ್ತಾ ಇರುವಂತಹದ್ದು. ಇದು ವ್ಯಾಪಕ ಚರ್ಚೆಗೆ, ಟೀಕೆಗೆ ಗ್ರಾಸವಾಗಿತ್ತು. ಪಬ್ಲಿಕ್ ಟಿವಿ ಕೂಡ ಈ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಡಿಎಚ್ಒ ಅಲರ್ಟ್ ಆಗಿದ್ದಾರೆ, ನೋಟಿಸ್ ಅನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ದಿವಸ ಒಂದು ವಿಡಿಯೋ ವೈರಲ್ ಆಗಿದೆ. ನಮ್ಮ ಭರಮಸಾಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ವೈದ್ಯಾಧಿಕಾರಿಗಳು, ಅಂದರೆ ಅವರು ಗುತ್ತಿಗೆ ವೈದ್ಯಾಧಿಕಾರಿಗಳು NHM ಅಲ್ಲಿ ನಾವು ತಗೊಂಡಿದ್ವಿ. ಒಂದು ತಿಂಗಳಾಗಿತ್ತು ಅವ್ರು ಬಂದು. ಅವರು ಅಲ್ಲಿ ಭರಮಸಾಗರ ಆಸ್ಪತ್ರೆ ಒಂದು ಅನ್ಯೂಸ್ಡ್ OT ಇದೆ ಅಲ್ಲಿ, ಇನ್ನು ಅದು ರಿಪೇರಿ ಇದರಲ್ಲಿ ಇತ್ತು ಅದು OT. ಲಾಸ್ಟ್ ಸೆಪ್ಟೆಂಬರಿಂದ ಅಲ್ಲಿ ಯಾವುದೂ ಸರ್ಜರೀಸ್ ಆಗಿಲ್ಲ. ಆ OTನ ಒಂದು ಯೂಸ್ ಮಾಡಿಕೊಂಡು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಿದ್ದಾರೆ. ಇದರ ಸಂಬಂಧ ನಾನು ಅಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀನಿ. ಶೀಘ್ರನೇ ಕ್ರಮ ಜರುಗಿಸ್ತೀನಿ. ಅವ್ರನ್ನ ದಿವಸ ಒಂದು ವಿಡಿಯೋ ವೈರಲ್ ಆಗಿದೆ. ನಮ್ಮ ಭರಮಸಾಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ವೈದ್ಯಾಧಿಕಾರಿಗಳು, ಅಂದರೆ ಅವರು ಗುತ್ತಿಗೆ ವೈದ್ಯಾಧಿಕಾರಿಗಳು NHM ಅಲ್ಲಿ ನಾವು ತಗೊಂಡಿದ್ವಿ. ಒಂದು ತಿಂಗಳಾಗಿತ್ತು ಅವ್ರು ಬಂದು. ಅವರು ಅಲ್ಲಿ ಇತ್ತೀಚೆಗೆ ನಾನಾ ರೀತಿಯಲ್ಲಿ ಈ ರೀತಿಯ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗ್ತಾ ಇರುವಂಥದ್ದು. ಕೊಳಚೆಯಲ್ಲಿ ನಿಂತು ಕೃಷಿ ಕೆಲಸ ಮಾಡೋ ರೀತಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ವೈರಲ್ ಆಗಬೇಕು, ಶೇರ್ ಆಗಬೇಕು, ಲೈಕ್ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿಯ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು. ಆ ರೀತಿ ಪ್ರಯೋಗ ಮಾಡಲಿಕ್ಕೆ ಹೋಗೇನೆ ಈಗ ಡಾಕ್ಟರ್ ಒಬ್ಬರು ಪೇಚೆಕ್ ಸಿಲ್ಕೊಂಡಿದ್ದಾರೆ. ಡಿಎಚ್ಒ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು.